ಓಂ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ನಮಃ. ಸ್ನೇಹಿತರೆ, ನಾವು ಈ ಕಳೆದ ಬಾರಿ ಲಲಿತಾ ಸಹಸ್ರನಾಮದ 13ನೇ ಶ್ಲೋಕದವರೆಗೂ ಅರ್ಥ ತಿಳ್ಕೊಂಡಿದ್ವಿ. ಈಗ 14ನೇ ಶ್ಲೋಕದಿಂದ ಮುಂದೆ ಹೋಗೋಣ. ಅದಕ್ಕೆ ಮುಂಚೆ ಈ 14ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ ಏನಂದ್ರೆ ಒಂದೊಂದು ಪದದ ಅರ್ಥನೂ ತಿಳ್ಕೊಂಡು ಅದರ ಪದಗಳ ಅರ್ಥ ಕೇಳ್ಕೊಳ್ತಾ ಹೋದ್ರೆ ನಮ್ಗೇನು ಅರ್ಥ ಆಗಲ್ಲ, ಹೆಚ್ಚಿನ ಅಂಶ ಅಪಾರ್ಥನೇ ಆಗತ್ತೆ. ಆದ್ರಿಂದ ಸಮಗ್ರವಾಗಿ ಶ್ಲೋಕಗಳ ಭಾವಾರ್ಥನ ನಾವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಪ್ರತಿಪಕ್ಷ ಭಾವನಾ ತಂತ್ರವನ್ನು ಈ 14ನೇ ಶ್ಲೋಕದಿಂದ ಮುಂದಕ್ಕೆ 18ನೇ ಶ್ಲೋಕದವರೆಗೂ ಪ್ರಯೋಗ ಮಾಡಿದ್ದಾರೆ. ಅದನ್ನ ನಾವು ನೋಡ್ಕೊಂಡು ಹೋಗೋಣ. ಈಗ ಶ್ಲೋಕ ನಂಬರ್ 14. ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪಣಸ್ತನಿ ನಾಭ್ಯಾಲವಾಲ ರೋಮಾಲಿ ಲತಾ ಫಲಕುಚದ್ವಯಿ. ಈ ಶ್ಲೋಕದಲ್ಲಿ 2 ಹೆಸರಿದೆ. ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪಣಸ್ತನಿ. ಕಾಮೇಶ್ವರ ಅಂದ್ರೆ ಕಾಮನನ್ನು ಗೆದ್ದ ಶಿವ. ಅವನು ಇದು 33ನೇ ನಾಮ, ಲಲಿತಾ ಸಹಸ್ರನಾಮದ 33ನೇ ನಾಮ ಇದು. ಕಾಮನನ್ನು ಗೆದ್ದ ಶಿವನು ಆ ದೇವಿಗೆ ಕೊಟ್ಟ ಪ್ರೇಮ ಎಂಬಂಥ ಒಂದು ಮಣಿಗೆ ಮಾತೃತ್ವದ ಸಂಕೇತವಾದ ತನ್ನೆರಡು ಸ್ತನಗಳನ್ನೇ ಕೊಟ್ಟಳು ದೇವಿ ಅಂತ. ಇದರಲ್ಲಿ ಈ ಶ್ಲೋಕದ ಅರ್ಥ ಮಾಡ್ಕೊಳ್ಳುವಾಗ ನಾವು ಭಗವಂತನು ತನ್ನ ಭಕ್ತರೆಡೆಗೆ ಇಟ್ಟಿರುವಂತ ಮಮಕಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಉದ್ಧಾವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಉದ್ಧಾವ, ನನ್ನ ಭಕ್ತರು ಮಲಕ್ಕೊಂಡು ಭಜನೆ ಮಾಡಿದ್ರೆ ನಾನು ಕೂತ್ಕೊಂಡು ಕೇಳಿಸ್ಕೊತೀನಿ, ಅವ್ರು ಕೂತ್ಕೊಂಡು ಭಜನೆ ಮಾಡಿದ್ರೆ ನಾನು ನಿಂತ್ಕೊಂಡು ಕೇಳಿಸ್ಕೊತೀನಿ, ಅವ್ರು ನಿಂತ್ಕೊಂಡು ಭಜನೆ ಮಾಡಿದ್ರೆ ನಾನು ಕುಣಿದಾಡ್ತಾ ಕೇಳಿಸ್ಕೊತೀನಿ ಅಂತ. ಏನ್ ಇದರಲ್ಲಿ ಭಾವಾರ್ಥ ಅಂದ್ರೆ, ಭಗವಂತ ತನ್ನ ಭಕ್ತರಿಗೆ ವರ ಕೊಡೋದಿಕ್ಕೆ, ಭಕ್ತರು ವರ ಕೇಳೋದಕ್ಕಿಂತ ಜಾಸ್ತಿ ಇವನಿಗೆ ಕಾತರ ಇರುತ್ತೆ, ಕೊಡ್ಬೇಕು, ವರ ಕೊಡ್ಬೇಕು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ. ಹಾಗೆ ಭಕ್ತರು 1 ಹೆಜ್ಜೆ ಇಟ್ಟರೆ ದೇವರೆಡೆಗೆ ಭಗವಂತ 2 ಹೆಜ್ಜೆ ಇಟ್ಟು ಮುಂದೆ ಬರ್ತಾನಂತೆ ವರ ಕೊಡೋದಿಕ್ಕೆ. ಆ ರೀತಿ ಇಲ್ಲಿ ನಾವೇನ್ ತಿಳ್ಕೊಬೇಕು, ಜಗನ್ಮಾತೆ ಆದ ಲಲಿತಾದೇವಿ ಅವಳಲ್ಲಿ ನಿರಂತರವಾಗಿ ಎಲ್ಲ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲದರೆಡೆಗೆ ಮಾತೃಭಾವನೆಯೇ ತುಂಬಿಕೊಂಡಿರುತ್ತೆ ಅವಳ ಹೃದಯದಲ್ಲಿ. ಮೂಲತಃ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು ಸಹ ಜಗನ್ಮಾತೆನೆ. ಬ್ರಹ್ಮ ವಿಷ್ಣು ಶಿವರನ್ನು ಸೃಷ್ಟಿ ಮಾಡಿದವಳು ದೇವಿ. ಬ್ರಹ್ಮ ವಿಷ್ಣು ಶಿವರಿಗೆ ಅವಳು ಅವರ ಸೃಷ್ಟಿ ಕಾರ್ಯ ಮತ್ತು ಸೃಷ್ಟಿಯನ್ನು ಪಾಲನೆ ಮಾಡುವ ಕಾರ್ಯಕ್ಕೆ ಅವರ ಜೊತೆಯಲ್ಲಿ ಸಹಕಾರ ನೀಡ್ಕೊಂಡು ಸಂಗಾತಿಯಾಗಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿರ್ಲಿ ಅಂತ ಹೇಳಿ ಬ್ರಹ್ಮನಿಗೆ ಸರಸ್ವತಿಯನ್ನು, ವಿಷ್ಣುವಿಗೆ ಲಕ್ಷ್ಮಿಯನ್ನು ವಿವಾಹ ಮಾಡಿಸಿದ್ಲು. ಆದ್ರೆ ಶಿವ ಮಾತ್ರ ಒಂಟಿಯಾಗಿ ಓಡಾಡ್ತಾ ಇದ್ದ. ಆಗ ಬ್ರಹ್ಮ ಮತ್ತು ವಿಷ್ಣು ಬಂದು ದೇವಿನ ಕೇಳಿದ್ರು, ಅಮ್ಮ, ನಮಗೇನೋ ನಮ್ಗೆ ಜೊತೆಗೆ ಕೆಲಸ ಮಾಡೋದಕ್ಕೆ, ನಮ್ಮ ಸಹಕಾರ ಕೊಡೋದಕ್ಕೆ ಒಂದೊಂದು ಮದುವೆ ಮಾಡಿಸಿದೆ. ಪಾಪ ಶಿವ ಒಂಟಿ ಬಡಕಾಗಿ ಸ್ಮಶಾನಗಳಲ್ಲಿ ತಿರುಗಾಡ್ತಾ ಇದ್ದಾನೆ, ಅವನಿಗೂ ಒಂದು ಮದುವೆ ಮಾಡಿಸ್ಬಿಡು ಅಂತ ಕೇಳಿದ್ರು. ಆದ್ರೆ ದೇವಿ ಹೇಳಿದ್ಲು, ನೋಡಪ್ಪ, ಶಿವ ಮಾಡೋ ಕೆಲಸ ಬಹಳ ಕಷ್ಟಕರವಾದ್ದು. ಅವನು ಏನ್ ಮಾಡ್ತಿದ್ದಾನೆ, ಲಯ ಕಾರ್ಯ ಅಂದ್ರೆ ನಾಶ ಮಾಡೋದು. ಏನೇನು ಬ್ರಹ್ಮಾಂಡದಲ್ಲಿ ಬೇಡವಾಗಿರುತ್ತೆ ಅದನ್ನೆಲ್ಲ ನಾಶ ಮಾಡೋ ಕೆಲಸ ಅವನು ಮಾಡೋದು ತುಂಬಾ ಉಗ್ರ ಸ್ವರೂಪದ ಕೆಲಸ. ಮತ್ತು ಆ ಕೆಲಸ ಮಾಡುವಾಗ ತುಂಬಾ ಶಾಖ ಉತ್ಪತ್ತಿ ಆಗತ್ತೆ. ಆ ಉಗ್ರತೆಯನ್ನು ಮತ್ತೆ ಆ ಶಾಖವನ್ನು ತಡ್ಕೊಳ್ಳೋದು ಈ ಸೃಷ್ಟಿಯಲ್ಲಿರುವಂತ ಸಾಮಾನ್ಯವಾದ ಹೆಣ್ಣುಗಳಿಂದ ಸಾಧ್ಯ ಇಲ್ಲ. ಆದ್ರಿಂದ ನಾನೇ ಒಂದು ಮನುಷ್ಯ ರೂಪ ತಾಳ್ಕೊಂಡು ಬಂದು ಶಿವನಿಗೆ ಸಂಗಾತಿಯಾಗಿ ಅವನ ಜೊತೆ ಸಹಕರಿಸ್ತೀನಿ ಅಂತ ಹೇಳ್ಬಿಟ್ಟು ದೇವಿ ದಕ್ಷರಾಜನ ಮಗಳಾಗಿ ದಾಕ್ಷಾಣಿಯಾಗಿ ಹುಟ್ಟಿ ಶಿವನನ್ನು ಮದುವೆ ಆಗ್ತಾಳೆ. ಆದ್ರೆ ಶೀಘ್ರದಲ್ಲೇ ಅವಳು ದಕ್ಷ ಯಜ್ಞದಲ್ಲಿ ತನ್ನ ಆತ್ಮಾಹುತಿ ಮಾಡ್ಕೊಂಡು ಬಿಡ್ತಾಳೆ. ಆಮೇಲೆ ಮತ್ತೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ತಪಸ್ಸು ಮಾಡಿ ಶಿವನನ್ನು ಮದುವೆ ಆಗ್ತಾಳೆ. ಶಿವನನ್ನು ಮದುವೆ ಆಗುವ ಹೊತ್ತಿನಲ್ಲಿ ಅವಳು ಸಾಮಾನ್ಯವಾದ ಒಂದು ಮನುಷ್ಯಳಾಗೇ ಇದ್ಲು. ಅವಳಿಗೆ ಯಾವುದೇ ರೀತಿ ತಾನ್ಯಾರು, ತನ್ನಲ್ಲಿ ಏನು ಶಕ್ತಿ ಇದೆ ಎಂಬ ಅರಿವೇ ಇರಲಿಲ್ಲ. ಆದ್ರಿಂದ ಶಿವ, ನೀನು ನನ್ನ ಜೊತೆಯಲ್ಲಿ ಇರ್ಬೇಕಂತಂದ್ರೆ ಮೊದಲು ನೀನು ದೈವತ್ವಕ್ಕೆ ಇರಬೇಕು. ಆದ್ರಿಂದ ದೈವತ್ವಕ್ಕೆ ಇರ್ಬೇಕಾದ್ರೆ ಅವಳಿಗೆ ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ವಿದ್ಯೆಗಳು ಕಲಿಬೇಕು. ಆ ಎಲ್ಲ ವಿದ್ಯೆಗಳನ್ನು ಶಿವ ಪಾರ್ವತಿಗೆ ಕಳಿಸ್ತಾನೆ. ಅವಳೇ ಇವನಿಗೆ ಕೊಟ್ಟಿರೋ ವಿದ್ಯೆ ಆಗಿದ್ರೂ ಸಹ ಇವಳು ಈ ಪಾರ್ವತಿ ರೂಪದಲ್ಲಿರುವಾಗ ಅವಳಿಗೆ ಅದರ ಅರಿವು ಇಲ್ಲದೆ ಇರೋದ್ರಿಂದ ಶಿವ ಅದನ್ನೆಲ್ಲ ಅವಳಿಗೆ ಕಲಿಸ್ತಾನೆ. ಆದ್ರಿಂದ ಶಿವನಿಗೆ ಅವಳು ಶಿಷ್ಯ ಸಹ ಆದ್ಲು. ಶಿವನನ್ನು ಸೃಷ್ಟಿ ಮಾಡಿದವಳು ಜಗನ್ಮಾತೆ ಆಗಿದ್ರಿಂದ
ಅವರು ತಾಯಿ ಮಗ ಆಗ್ತಾರೆ. ಮತ್ತು ಗುರು ಶಿಷ್ಯರಾಗಿದ್ರಿಂದ, ಗುರುವಿಗೆ ಶಿಷ್ಯರು ಯಾವಾಗಲೂ ಮಕ್ಕಳು ಸಮಾನ. ಗುರು ಶಿಷ್ಯರಾಗಿದ್ರಿಂದ ಶಿವ ತಂದೆ ಮಗಳು ಸಹ ಆಗ್ತಾರೆ. ಆದ್ರೆ ಲೌಕಿಕವಾಗಿ ನೋಡುವಾಗ ನಮ್ಗೆ ಅವ್ರ ಗಂಡ ಹೆಂಡತಿ ಅಂತ ಕಾಣಿಸಿದ್ರು ಸಹ ಅವಳಲ್ಲಿ ಮಾತೃತ್ವ ಭಾವನೆ ಇದೆ, ಶಿವನಿಗೂ ಸಹ ಅವಳಲ್ಲಿ ಮಾತೃಭಾವನೆ ಇರುತ್ತೆ. ಆದ್ರಿಂದ ಇಲ್ಲಿ ಅವಳು ಶಿವನು ಕೊಟ್ಟ ತಾಯಿ ಅಂತ, ತಾಯಿ ಪ್ರೇಮ ಕೊಟ್ರೆ ಇವಳು ಮಾತೃತ್ವದ ಸಂಕೇತವಾದ 2 ಮಣಿಗಳನ್ನು ಕೂಡ, ಅವನು ಕೊಟ್ಟ 1 ಮಣಿಗೆ ಇವಳು 2 ಮಣಿ ಕೊಟ್ಲು ಎಂಬುದು ಇದರ ಭಾವಾರ್ಥ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಹೆಸರು ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚಿದ್ವಯಿ. ನಾಭಿ ಎಂಬ ಕಟ್ಟೆ, ಈ ನಾಭಿ ಎನ್ನುವಂತ ಒಂದು ಕಟ್ಟೆ, ಮರವನ್ನು ಸುತ್ತಕೊಂಡು ಬಂದ ಬಳ್ಳಿ ಮರದ ಮೇಲೆ ಹೋಗಿ ಹಣ್ಣುಗಳೇ ಬಿಡುತ್ತೆ. ಮನುಷ್ಯರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗ್ಲಿ ಅಂತ ಹಣ್ಣು ಬಿಡುತ್ತೆ. ಅದೇ ರೀತಿ ನಾಭಿ ಎಂಬ ಕಟ್ಟೆಯಲ್ಲಿ ಹುಟ್ಟಿ ಬಂದ ಆ ರೋಮವೆಂಬ ಲತೆ, ರೋಮಗಳ ಸಾಲು ಎಂಬ ಲತೆ ಮೇಲೇರಿ ಅವಳ ಎದೆಯಲ್ಲಿ 2 ಸ್ತನಗಳಾಗಿ ಹೂವು ಹಣ್ಣಾಗಿ ಸ್ತನಗಳ ರೂಪದಲ್ಲಿ ಕಾಣ್ತಿದೆ ಅಂತ ಹೇಳಿ. ಇದರಲ್ಲೂ ಸಹ ನಾವೇನ್ ನೋಡ್ಬೇಕಂದ್ರೆ ಪ್ರಕೃತಿಯನ್ನು ನೋಡ್ಬೇಕಾಗತ್ತೆ. ಪ್ರಕೃತಿ ಹೇಗೆ, ಭೂಮಿ ಎಂಬ ಈ ಅವಳ ನಾಭಿ ಅನ್ನೋದು ಒಂದು ಭೂಮಿ, ಧರಣಿ ಇದ್ದ ಹಾಗೆ. ಅದರಲ್ಲಿ ಹುಟ್ಟಿರೋ ಮರ ಅಂದ್ರೆ ಅವಳ ದೇಹ, ಅದರಲ್ಲಿ ಬೆಳೆದಿರುವಂತ ರೋಮವೆಂಬ ಬಳ್ಳಿ ಮರವನ್ನು ಹಬ್ಬಿ ಮನುಷ್ಯರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಂತ ಹಣ್ಣು ಬಿಟ್ಟಿದೆ. ಅಂದ್ರೆ ಪ್ರಕೃತಿ ಸ್ವರೂಪವನ್ನು ನಾವು ಅವಾಗ ದೇವಿಯಲ್ಲಿ ಕಾಣ್ಬೇಕಾಗುತ್ತೆ. ಪ್ರಕೃತಿಯು ಸಹ ಎಲ್ಲ ಜೀವಿಗಳಿಗೆ ಮಾತೆ ಅಲ್ವೇ. ದೇವಿಯ ಶರೀರದ ಅಂಗಾಂಗಗಳನ್ನು ವರ್ಣನೆ ಮಾಡಿ ಇಂದ್ರಿಯ ಸುಖಕ್ಕೆ ಸೋಲುವಂತ ಮನಸ್ಸನ್ನು ಅಲೌಕಿಕ ವಿದ್ಯೆಯೆಡೆಗೆ ಅಂದ್ರೆ ಆಧ್ಯಾತ್ಮದೆಡೆಗೆ ಎಳೆಯುವಂತ ಪ್ರತಿಪಕ್ಷ ಭಾವನಾ ತಂತ್ರ ಅನ್ನೋದನ್ನ ಈ ಶ್ಲೋಕಗಳಲ್ಲಿರುವ ಹೆಸರುಗಳಲ್ಲಿ ಬಳಸಲಾಗಿದೆ. ಈ ತಂತ್ರವನ್ನು ಯೋಗಶಾಸ್ತ್ರದಲ್ಲಿ ಸಹ ವಿವರಿಸಿದ್ದಾರೆ. ಮುಂದೆ ನಾವು ಶ್ಲೋಕ 15ಕ್ಕೆ ಹೋಗೋಣ. ಲಕ್ಷ್ಯ ರೋಮಲತಾಧಾರತಾ ಸಮುನ್ನೇಯ ಮಧ್ಯಮ ಸ್ತನಭಾರದಲನ್ಮಧ್ಯ ಪಟ್ಟ ಬಂಧವಲಿತ್ರಯ. ಇನ್ನೊಂದ್ಸರ್ತಿ ಓದ್ತೀನಿ. ಲಕ್ಷ್ಯ ರೋಮಲತಾಧಾರತಾ ಸಮುನ್ನೇಯ ಮಧ್ಯಮ ಸ್ತನಭಾರದಲನ್ಮಧ್ಯ ಪಟ್ಟ ಬಂಧವಲಿತ್ರಯ. ಈ ಶ್ಲೋಕದಲ್ಲಿ ಸಹ 2 ಹೆಸರುಗಳಿವೆ. 35ನೇ ಹೆಸರು ಲಕ್ಷ್ಯ ರೋಮಲತಾಧಾರತಾ ಸಮುನ್ನೇಯ ಮಧ್ಯಮ. ಲಕ್ಷ ರೋಮಗಳ ಬಳ್ಳಿ ಅಂದ್ರೆ ಅವಳ ನಾಭಿಯಿಂದ ಹೊರಟ ರೋಮಗಳ ಬಳ್ಳಿ. ಆ ಬಳ್ಳಿಗೆ ಆಧಾರ ಯಾವುದು? ಅವಳ ಸೊಂಟ. ಮಧ್ಯಮ ಅಂದ್ರೆ ಸೊಂಟ, ಅವಳ ಸೊಂಟನೇ ಅದಕ್ಕೆ ಆಧಾರ. ಅದು ಸುಂದರವಾಗಿ, ಶಕ್ತಿಯುತವಾಗಿ, ಆರೋಗ್ಯಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಆ ಹೆಸರು. ಇದರ ಭಾವಾರ್ಥ ಏನಂದ್ರೆ ಆರೋಗ್ಯವಾಗಿರ್ಬೇಕು. ನಾವಿರ್ಬೋದು, ಯಾರಿರ್ಬೋದು, ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ಸೊಂಟ ದೊಡ್ಡದಾಗಿ ಬೆಳೆದು ಶಕ್ತಿ ಕಳ್ಕೊಳ್ಳದೆ ಇರೋಂಗೆ ನಾವು ಎಚ್ಚರ ವಹಿಸ್ಬೇಕು. ಹಿತಮಿತವಾದ ಆಹಾರ ತಗೊಂಡು ವ್ಯಾಯಾಮ ಮಾಡಿಕೊಂಡು ಸೊಂಟ ದೊಡ್ಡದಾಗಿ ಬೆಳೆದೆ ಶಕ್ತಿಯುತವಾಗಿರೋ ತರ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಎಂಬ ಸಂದೇಶ ಈ ಹೆಸರಿನಲ್ಲಿ ಇದೆ. ಮುಂದೆ 36ನೇ ನಾಮ ಸ್ತನಭಾರದಲನ್ಮಧ್ಯ ಪಟ್ಟಬಂಧ ವಲಿತ್ರಯ. ಸ್ತನಭಾರದಿಂದ ಬಾಗುವ ಕಟಿ ಅಂದ್ರೆ ಸೊಂಟಕ್ಕೆ ಚಿನ್ನದ ಪಟ್ಟಿ ಕಟ್ಟಿದಂತೆ 3 ನೆರಿಗೆಗಳನ್ನು ಉಳ್ಳವಳು ಅಂತ. ಈಗ ಶ್ಲೋಕ 16 ನೋಡೋಣ. ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ಕಟಿ ತಟಿ ರತ್ನ ಕಿಂಕಿಣಿಕಾ ರಮ್ಯ ರಶನಾದಾಮಭೂಷಿತ. ಇಲ್ಲಿ ಸಹ 2 ಹೆಸರುಗಳಿದೆ. 37ನೇ ಹೆಸರು ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ಕಟಿ ತಟಿ. ಅರುಣ ಅಥವಾ ಕೆಂಪು ಬಣ್ಣದ ಪಟ್ಟೆ ವಸ್ತ್ರಗಳಿಂದ ಶೋಭಿಸುತ್ತಿರುವ ಕಟಿ ಪ್ರದೇಶ ಉಳ್ಳವಳು. 38ನೇ ನಾಮ ರತ್ನ ಕಿಂಕಿಣಿಕಾರಮ್ಯ ರಚನಾದಾಮ ಭೂಷಿತ. ರತ್ನದ ಗೆಜ್ಜೆಗಳಿಂದ ಕೂಡಿದ ರಮಣೀಯವಾದ ಚಿನ್ನದ ಡಾಬಿನಿಂದ ಅವಳ ಸೊಂಟ ಅಲಂಕೃತವಾಗಿದೆ. ದೇವಿಯು ರತ್ನ ಖಚಿತವಾದ ಸೊಂಟ ಪಟ್ಟಿಯನ್ನು ಧರಿಸಿದ್ದಾಳೆ. ಆ ಪಟ್ಟಿಗೆ ರತ್ನ ಖಚಿತವಾದ ಚಿಕ್ಕ ಚಿಕ್ಕ ಗೆಜ್ಜೆಗಳನ್ನು ಹಾಕಿದಾರಂತೆ. ಆ ಗೆಜ್ಜೆಗಳು ಒಂದಕ್ಕೊಂದು ತಗಲಿ ಕಿನ್ 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 ಕಿನಿ ಅಂತ ಮಧುರವಾದ ಶಬ್ದ ಮಾಡ್ತಿದೆ. ಅದು ನೋಡೋದಕ್ಕೂ ಸುಂದರವಾದಂತಹ ಸೊಂಟಪಟ್ಟಿ ಮತ್ತು ಆ ಸದ್ದು ತುಂಬಾ ಕಿವಿಗೆ ಇಂಪಾಗಿದೆ. ಕಿವಿಗೆ ಇಂಪಾದ, ಕಣ್ಣಿಗೆ ಸುಂದರವಾದ ಸೊಂಟಪಟ್ಟಿಯನ್ನು ಧರಿಸಿದ್ದಾಳೆ ದೇವಿ. 17ನೇ ಶ್ಲೋಕ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ದವೋರುದ್ವಯಾನ್ವಿತ
ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ. ಇದರಲ್ಲಿ ಸಹ 2 ಹೆಸರಿದೆ. 39ನೇ ಹೆಸರು ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೂರು ದ್ವಯಾನ್ವಿತ. ಶಿವನು ಅರಿತಿರುವ ಮಂಗಳಕರವಾದ ಮತ್ತು ಕೋಮಲವಾದ 2 ತೊಡೆಗಳುಳ್ಳವಳು, ಆರೋಗ್ಯಕರವಾದ ಶಕ್ತಿಯುತವಾದ ತೊಡೆಗಳುಳ್ಳವಳು. 40ನೇ ಹೆಸರು ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ. ಮಾಣಿಕ್ಯದ ಕಿರೀಟದಂತಿರುವ 2 ಮಂಡಿಗಳನ್ನುಳ್ಳವಳು. ಮಾಣಿಕ್ಯ ಅಂದ್ರೆ ಎಷ್ಟು ಪವಿತ್ರವಾದ ಮತ್ತು ಸುಂದರವಾದ ರತ್ನಮಣಿ ಅಂತ ನಾನು ಮೊದಲೇ ಒಂದ್ಸರ್ತಿ ಹೇಳಿದ್ದೀನಿ. ಆ ಮಾಣಿಕ್ಯದಿಂದ ಮಾಡಿದ ಕಿರೀಟ ಎಷ್ಟು ಸುಂದರವಾಗಿರ್ಬೋದು, ಅಷ್ಟು ಸುಂದರವಾದಂತ ಮಂಡಿಗಳನ್ನು ಉಳ್ಳವಳು ದೇವಿ ಅಂತ. 18ನೇ ಶ್ಲೋಕ ಇಂದ್ರ ಗೋಪ ಪರಿಕ್ಷಿಪ್ತ ಸ್ಮರತೂಣಾ ಭಜಂಗಿಕಾ ಗೂಢ ಗುಲ್ಫಾ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಈ ಶ್ಲೋಕದಲ್ಲಿ 3 ಹೆಸರುಗಳಿವೆ. ಮೊದಲನೇ ಸಾಲು ಪೂರ್ತಿ ಒಂದೇ ಹೆಸರು. 41ನೇ ನಾಮ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣಾ ಭಜಂಗಿಕಾ. ಬಾಣಗಳನ್ನು ಇಡುವಂತ ಕೋಶ ಇರುತ್ತಲ್ಲ, ಅದನ್ನ ಬತ್ತಳಿಕೆ ಅಂತಾರೆ. ಬತ್ತಳಿಕೆ ಹೇಗಿರುತ್ತೆ ಅಂದ್ರೆ ಆಕಾರ ಕೆಳಗೆ ಚಿಕ್ಕದಾಗಿ ಹೀಗೆ ಮೇಲೆ ಈ ತರ ಇರುತ್ತೆ. ಆ ಕಾಲು ಹೇಗಿರುತ್ತೆ, ಮೊಳಕಾಲು ಅಂದ್ರೆ ಪಾದದಿಂದ ಮಂಡಿವರೆಗೆ ಈ ರೀತಿ ಕೆಳಗೆ ಚಿಕ್ಕದಾಗಿದ್ದು ಮೇಲೆ ಬರುತ್ತಲ್ವಾ, ಇದು ಒಂದು ಕೋಶದ ಬಾಣದ ಕೋಶ ಬತ್ತಳಿಕೆ ಆಕಾರದಲ್ಲಿ ಮೊಳಕಾಲಿದೆ. ಆ ಮೊಳಕಾಲು ಯಾರದ್ದು, ಯಾರ ಕೋಶ ಅಂತ ಹೇಳಿದ್ರೆ ಮನ್ಮಥ. ಸ್ಮರ ತೂಣ, ಸ್ಮರ ಅಂದ್ರೆ ಮನ್ಮಥ, ಮನ್ಮಥನ ಬಾಣಗಳನ್ನಿಡುವಂತ ಕೋಶ ಎಷ್ಟು ಸುಂದರವಾಗಿರ್ಬೋದು. ಆ ಸುಂದರವಾದ ಕೋಶದ ಸುತ್ತ ಬತ್ತಳಿಕೆ ಸುತ್ತ ಮಿಂಚು ಹುಳಗಳು, ಇಂದ್ರಗೋಪ ಅಂದ್ರೆ ಮಿಂಚು ಹುಳಗಳು ಮಿಣಿ 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 ಅಂತ ಮಿಣುಕ್ತಾ ಇರುತ್ತೆ. ಆ ಹುಳಗಳೆಲ್ಲ ಅದ್ರ ಸುತ್ತ ಹರಾಡ್ತಾ ಇದೆಯಂತೆ. ಅದೆಷ್ಟು ಸುಂದರವಾಗಿರ್ಬೋದು ನೀವು ಕಲ್ಪನೆ ಮಾಡ್ಕೊಳ್ಳಿ. ಅಷ್ಟು ಸುಂದರವಾದಂತ ಮೊಳಕಾಲುಗಳನ್ನು ಹೊಂದಿರುವವಳು ದೇವಿ. ಗೂಢ ಗುಲ್ಫ, ಕಣ್ಣಿಗೆ ಕಾಣದ ಪಾದದ ಗಂಟುಗಳನ್ನುಳ್ಳವಳು. ಪಾದದ ಗಂಟು ಗೊತ್ತಲ್ಲ, ಆ ಗಂಟುಗಳು ಕಾಣಿಸದೇ ಇರೋಷ್ಟು ಮಾಂಸಲವಾದ ಮೃದುವಾದ ಆದರೆ ಆರೋಗ್ಯಕರವಾದ ಪಾದಗಳು ದೇವಿದ್ದು ಅಂತ ಹೇಳ್ತಾರೆ. ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಕೂರ್ಮ ಪೃಷ್ಠ ಜಯಿಷ್ಣು, ಕೂರ್ಮ ಪೃಷ್ಠ ಅಂತ ಹೇಳಿದ್ರೆ ಆಮೆಯ ಬೆನ್ನು ಅಥವಾ ಆಮೆಯ ಚಿಪ್ಪು ಎಷ್ಟು ಗಟ್ಟಿಯಾಗಿರುತ್ತೆ ಮತ್ತು ನುಣುಪಾಗೂ ಇರುತ್ತೆ. ಆಮೆಯ ದೇಹ ತುಂಬಾ ಮೃದುವಾಗಿ ಇರುತ್ತೆ, ಮುಟ್ಟಿದ್ರೆ ತುಂಬಾ ಸೂಕ್ಷ್ಮ, ಮುಟ್ಟಿದ್ರೆ ಅದಕ್ಕೆ ಇದು ಆಘಾತ ಆಗ್ಬಿಡುತ್ತೆ. ಅಂತ ಒಂದು ಸೂಕ್ಷ್ಮವಾದ ದೇಹವನ್ನು ಅದು ಚಿಪ್ಪಿನೊಳಗೆ ಇಟ್ಕೊಂಡು ಚಿಪ್ಪು ಹೊತ್ಕೊಂಡು ಅದು ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಏನಾದ್ರೂ ಸ್ವಲ್ಪ ಅಪಾಯ ಕಾಣ್ತಿದ್ರೆ ಸಾಕು, ಆಮೆ ಏನ್ ಮಾಡುತ್ತೆ, ತನ್ನ ಕೈ ಕಾಲುಗಳು ತಲೆ ಬಾಲ ಎಲ್ಲ ಚಿಪ್ಪೊಳಗೆ ಇಳ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿರುತ್ತೆ ಚಿಪ್ಪು ಅಂತ ಹೇಳಿದ್ರೆ ಆನೆ ಬಂದು ತುಳಿದ್ರು ಸಹ ಅದು ಚಿಪ್ಪು ಏನು ಹಾಳಾಗೋದಿಲ್ಲ, ಅದು ಸುರಕ್ಷಿತವಾಗಿರುತ್ತೆ. ಆಮೆ ಚಿಪ್ಪಿನೊಳಗೆ ಅಪಾಯ ದೂರ ಆದ್ಮೇಲೆ ನಿಧಾನವಾಗಿ ತನ್ನ ಕೈ ಕಾಲು ತಲೆ ಬಾಲಗಳನ್ನು ಹಾಕೊಂಡು ಅದು ತನ್ನ ಕೆಲಸಗಳನ್ನ ಪ್ರಾರಂಭ ಮಾಡ್ಕೊಳ್ಳುತ್ತೆ. ಆಮೆಯ ಬೆನ್ನು ಅಂದ್ರೆ ಆಮೆಯ ಚಿಪ್ಪು ಗಟ್ಟಿಯಾಗಿರುತ್ತೆ. ಆ ರೀತಿ ಈ ಮನುಷ್ಯ ಸಾಧನೆ ಮಾಡ್ತಿರ್ತಾನಲ್ಲ, ಆಧ್ಯಾತ್ಮ ಸಾಧನೆ ಮಾಡುವಂತ ಸಾಧಕ, ಅವನು ಯಾವ್ದಾದ್ರೂ ಈ ಪ್ರಪಂಚದಲ್ಲಿ ಲೌಕಿಕ ಆಮಿಷಗಳು ಏನಾದ್ರೂ ಅವನನ್ನ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವನೇನ್ ಮಾಡ್ತಾನೆ, ತಕ್ಷಣ ತನ್ನ ಅಂತರಾತ್ಮ ಎನ್ನುವಂಥ ಆಮೆಯ ಚಿಪ್ಪು ಅದ್ರೊಳಗೆ ತನ್ನ ಎಲ್ಲ ಇಂದ್ರಿಯಗಳನ್ನು ಎಳ್ಕೊಂಡ್ಬಿಡ್ತಾನೆ, ಎಳ್ಕೊಂಡು ಸುರಕ್ಷಿತವಾಗಿ ಕೂತಿರ್ತಾನಂತೆ. ಹಾಗೆ ಮಾಡೋದಕ್ಕೆ ಅವನಿಗೆ ದೈವ ಕೃಪೆಯಿಂದ, ದೇವಿ ಜಗನ್ಮಾತೆಯ ಕೃಪೆಯಿಂದನೇ ಸಾಧ್ಯವಾಗುತ್ತೆ. ಅವನು ಎಲ್ಲ ಮತ್ತೆ ಅವನ ಎಲ್ಲ ಏನು ತೊಂದರೆ ಮಾಡ್ತಾ ಇರುತ್ತೆ ಅವನನ್ನ ಆಚೆಗೆ ಎಳೆಯೋದಕ್ಕೆ, ಅದೆಲ್ಲ ಶಾಂತಿ ಆದ ಮೇಲೆ ಮತ್ತೆ ಅವನು ತನ್ನ ಸಾಧನೆಯನ್ನು ಮುಂದುವರಿಸ್ತಾನೆ. ಈ ರೀತಿ ಯಾರು ದೇವಿಯ ಪಾದಗಳನ್ನು ಧ್ಯಾನ ಮಾಡ್ತಾರೆ, ಪ್ರಪದ ಅಂತ ಹೇಳಿದ್ರೆ ಮುಂಗಾಲು, ಅವಳ ಮುಂಗಾಲು ಹೇಗಿದೆ ಅಂದ್ರೆ ಆಮೆಯ ಚಿಪ್ಪಿದ್ದಾಗಿದೆ. ಆ ದೇವಿಯ ಪಾದಗಳನ್ನು ಯಾರು ನೋಡಿ ಧ್ಯಾನ ಮಾಡಿಕೊಂಡು ಅದರಲ್ಲೇ ಮನಸ್ಸಿಟ್ಕೊಂಡಿರ್ತಾರೆ, ಅವರ ಮನಸ್ಸು ಖಂಡಿತವಾಗ್ಲೂ ಇಂದ್ರಿಯ ಸುಖಗಳಿಗೆ ಸೋಲಲ್ಲ, ದುರ್ಬಲ ಆಗಲ್ಲ. ಅವನು ಖಂಡಿತವಾಗ್ಲೂ ನಿಸ್ಸಂಶಯವಾಗ್ಲೂ ಅವನು ಸ್ಥಿತಪ್ರಜ್ಞ ಆಗ್ತಾನೆ ಅಂತ ಈ ಹೆಸರಿನ ಅರ್ಥ. ಶ್ಲೋಕ 19ಕ್ಕೆ ಹೋಗೋಣ. ನಖದೀಧಿತಿ ಸಂಚನ್ನ ನಮಜ್ಜನ ತಮೋ ಗುಣ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ. ಇದರಲ್ಲಿ ಸಹ 2 ಹೆಸರುಗಳು. 44ನೇ ಹೆಸರು ನಖದೀಧಿತಿ ಸಂಚನ್ನ ನಮಜ್ಜನ ತಮೋಗುಣ.
ತನ್ನ ಕಾಲ್ಬೆರಳಿನ ಕಾಂತಿಯಿಂದಲೇ ತನ್ನ ಕಾಲಿಗೆ ನಮಿಸಿದ ಜನರ ತಮೋಗುಣಗಳನ್ನು ನಾಶ ಮಾಡುವವಳು ನಮಜ್ಜನ ತಮೋಗುಣ. ಲಲಿತಾದೇವಿಯ ಕಾಲ್ಬೆರಳಿನ ಉಗುರುಗಳು ಚಂದ್ರನ ಆಕೃತಿಯಲ್ಲಿದ್ದು ಪ್ರಕಾಶಮಾನವನ್ನ, ಯಾವ ರೀತಿ ಪ್ರಕಾಶ ಅಂದ್ರೆ ಚಂದ್ರನಂತೆ ತಂಪಾದ ಪ್ರಕಾಶವನ್ನು ಹೊಂದಿದೆ ಅಂತೆ. ಅವಳು ಮಾತೆಯ ದರ್ಶನ ಮಾಡುವಾಗ ಭಕ್ತನಾದವನು ಸಾಧಕನಾದವನು ಯಾವ ರೀತಿ ದರ್ಶನ ಮಾಡಬೇಕು ಮಾತೆಯನ್ನ ಅಂತ ಹೇಳಿದ್ರೆ, ಮೊದಲು ತಲೆಯಿಂದ ಪ್ರಾರಂಭ ಮಾಡ್ಬೇಕು. ಮಾತೆಯ ದರ್ಶನ ಮಾಡುವಾಗ ತಲೆಯಿಂದ ಪ್ರಾರಂಭ ಮಾಡಿ ಅವಳ ಕೂದಲು, ಕೇಶಾಲಂಕಾರ, ಹಣೆ, ಹುಬ್ಬು, ಮೂಗು ಈ ರೀತಿ ಒಂದೊಂದೇ ಅಂಗಗಳು ಕೆಳಗಿಳಿತಾ ಬಂದು ಕಡೆಯಲ್ಲಿ ಅವಳ ದೇವಿಯ ಪಾದಗಳಲ್ಲಿ ಅವನ ಮನಸ್ಸು ನೆಲೆಯಾಗಬೇಕು. ಹಾಗೆ ನೆಲೆಯಾದಾಗ ಅವನಿಗೆ ಖಂಡಿತವಾಗ್ಲೂ ದೇವಿ ಕೃಪೆ ಮಾಡ್ತಾಳೆ. ಯಾಕೆಂದ್ರೆ ಅವಳ ಪಾದದ ಬೆರಳಿನ ಉಗುರುಗಳಲ್ಲಿ ಆ ಶಕ್ತಿ ಇದೆ. ಇವನೆಲ್ಲ ತಮೋಗಳನ್ನು ಶಾಂತ ಮಾಡಿ ಅವನಿಗೆ ಸಾಕ್ಷಾತ್ಕಾರ ನೀಡುವಂತ ಒಂದು ಶಕ್ತಿ ಅವಳ ಉಗುರುಗಳಿಗಿದೆ. ಆದ್ರಿಂದ ಅವಳ ಆ ರೀತಿ ಅವಳ ಕಾಲನ್ನೇ ಧ್ಯಾನ ಮಾಡಿ ನಮಸ್ಕರಿಸಿದವರಿಗೆ ಖಂಡಿತವಾಗ್ಲೂ ದೇವಿ ತಮೋಗಳನ್ನು ನಾಶ ಮಾಡಿ ಅವಳಿಗೆ ಉದ್ಧಾರ ಮಾಡ್ತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ದೇವಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರಂತೆ. ಏಕೆಂದ್ರೆ ಮುಖ್ಯವಾಗಿ ಯಾವ ತಮೋಗುಣವನ್ನು ನಿವಾರಣೆ ಮಾಡ್ತಾಳೆ ಅಂದ್ರೆ ಅಹಂಕಾರ, ನಾನು ಮಾಡಿದ್ದು, ನಂದು, ನನ್ನದು ಅನ್ನೋ ಮಮಕಾರ, ಈ ಎಲ್ಲದನ್ನು ಅವಳು ಮುಖ್ಯವಾಗಿ ಈ ಗುಣವನ್ನು ಅಹಂಕಾರವನ್ನು ನಾಶ ಮಾಡ್ತಾಳೆ. ಬ್ರಹ್ಮ ವಿಷ್ಣು ಮೊದಲಾದವರು ನಾನೇ ಸೃಷ್ಟಿ ಮಾಡೋದು, ನಾನೇ ಪಾಲನೆ ಮಾಡೋದು, ನಾನೇ ಲಯ ಮಾಡೋದು ಎನ್ನುವಂತ ತ್ರಿಮೂರ್ತಿಗಳು ಅಹಂಕಾರ ಪಡೆದೇ ಇರೋದಕ್ಕೆ ಸದಾ ಕಾಲ ಲಲಿತಾದೇವಿಗೆ ನಮಸ್ಕಾರ ಮಾಡ್ತಾರಂತೆ. ಆಗ ಅವರು ನಾನು ಮಾಡ್ತಿರೋದಲ್ಲ, ನನ್ನ ಮುಖಾಂತರ ದೇವಿ ಮಾಡಿಸ್ತಾ ಇದ್ದಾಳೆ ಎನ್ನುವ ಅರಿವು ಅವರಿಗೆ ಇರುತ್ತೆ. ಆ ಪ್ರಜ್ಞೆ ಅವರಿಂದ ಹೋಗೋದಿಲ್ಲ. ಅದಕ್ಕೋಸ್ಕರ ಅವರು ಸಹ ನಮಸ್ಕಾರ ಮಾಡ್ತಾರೆ. 45ನೇ ಹೆಸರು ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ. ತನ್ನೆರಡು ಪಾದಗಳ ಕಾಂತಿಯನ್ನು ಆ ಕಡೆ ಎಲ್ಲ ಸುತ್ತ ಪಸರಿಸ್ಬಿಟ್ಟು ಅವಳೇನು ಕಮಲ ಅನ್ನೋದು ತುಂಬಾ ಸೌಂದರ್ಯದ ಮತ್ತು ಪವಿತ್ರತೆಯ ಸಂಕೇತ ಕಮಲದು. ಆ ಕಮಲದ ಕಾಂತಿಯನ್ನು ಕೂಡ ಮಂಕು ಮಾಡಿಸ್ತಾಳಂತೆ ಅವಳ ಪಾದ ಕಮಲಗಳ ಕಾಂತಿಯಿಂದ. ದೇವಿಯ ಪಾದಗಳ ಧ್ಯಾನ ಮಾಡೋದ್ರಿಂದ ಸಾಧಕನು ಖಂಡಿತವಾಗ್ಲೂ ನಿಸ್ಸಂಶಯವಾಗಿ ಸಾಕ್ಷಾತ್ಕಾರಕ್ಕೆ ಹತ್ತಿರವಾಗ್ತಾನೆ. ಮತ್ತು ದೇವಿಯ ಪಾದ ಹಿಡಿದರೆ ಆತ್ಮೋದ್ಧಾರ ಖಚಿತ. ಇಷ್ಟು ಹೇಳ್ತಾ ನಾವು ಇವತ್ತು ನಮ್ಮ ಅರ್ಥ ತಿಳ್ಕೊಳ್ಳುವಂತಹ ಒಂದು ಸಂಚಿಕೆ ಏನಿದೆ ಅದನ್ನು ಮುಗಿಸೋಣ. ಮುಂದೆ 20ನೇ ಶ್ಲೋಕದಿಂದ ಮುಂದೆ ಪ್ರಾರಂಭ ಮಾಡೋಣ.